ತುಮಕೂರು ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಅವರಿಗೆ ಸೋಲಿನ ಭಯ ಕಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ತುಮಕೂರು ಬಿಜೆಪಿ ಅಭ್ಯರ್ಥಿಯಾಗಿ ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ವಿ ಸೋಮಣ್ಣ. ಆದ್ರೆ ಅವರಿಗೆ ಸೋಲಿನ ಭಯ ಏನಾದ್ರೂ ಕಾಡ್ತಾ ಇದೆಯಾ? ಸ್ಥಳೀಯರ ವಿರೋಧ ವಿ ಸೋಮಣ್ಣಗೆ ಭಯ ಹುಟ್ಟಿಸಿದ್ಯಾ? ತುಮಕೂರಿನ ಜನ ಮುಳ್ಳಿನ ಹಾಸಿಗೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನ ವಿ ಸೋಮಣ್ಣ ಹಾಗಾದ್ರೆ ಹೇಳಿದ್ಯಾಕೆ? ಅಪಾರ ಪ್ರಮಾಣದ ಜನ ಸೇರಿದ್ರು, ಸೋಮಣ್ಣಗೆ ನಂಬಿಕೆ ಇಲ್ವಾ? ಹಾಗಾದ್ರೆ ಜನ ಮುಳ್ಳಿನ ಹಾಸಿಗೆಯನ್ನ ನೀಡಿದ್ದಾರೆ ಅನ್ನುವಂತ ಮಾತನ್ನ ವಿ ಸೋಮಣ್ಣ ಹೇಳಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಅವರ ಮಾತಿನ ಮರ್ಮ ಆದ್ರೂ ಏನು? ಹಾಗಾದ್ರೆ ಬಹಳ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ತುಮಕೂರು ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಅವರ ಈ ಮಾತು ಇದೆಯಲ್ಲ, ಇದು ಬಹಳ ಚರ್ಚೆಗೆ ಗ್ರಾಸ ಆಗ್ತಾ ಇರೋದು. ಅಪಾರ ಪ್ರಮಾಣದಲ್ಲಿ ಜನರು ಆಗಮಿಸಿದ್ರು. ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಇಡೀ ಜನಸ್ತೋಮವೇ ಬಂದಿತ್ತು, ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿದ್ರು. ಆದರೂ ಕೂಡ ವಿ ಸೋಮಣ್ಣ ಅವರಿಗೆ ಯಾವ ಭಯ ಕಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ. ವಿ ಸೋಮಣ್ಣ ಅವರು ಈ ಸಂದರ್ಭದಲ್ಲಿ ಹಾಗಾದ್ರೆ ಎಕ್ಸಾಕ್ಟ್ ಆಗಿ ಏನು ಹೇಳಿದ್ರು ಬನ್ನಿ ಒಮ್ಮೆ ನೋಡೋಣ. ಸಾಮಾನ್ಯ ಜನರಲ್ಲಿ ಎಲ್ಲೋ ಒಂದು ಕಡೆ ನಾವು ಮಾಡಿರೋ ಕೆಲಸಕ್ಕೆ ಈ ಭಾಗದ ಈ ಒಂದು ಕ್ಷೇತ್ರದ ಮತದಾರರು ಕೊಟ್ಟಿರ್ತಕ್ಕಂಥ ಒಂದು ಬೆಂಬಲ, ಆಶೀರ್ವಾದ ನೋಡಿದ್ರೆ ನಾನು ಇವರ ಯಾವ ಮಟ್ಟಕ್ಕೆ ಅದನ್ನು ನಾನು ಕೃತಜ್ಞನಾಗಿರ್ಬೇಕೋ ಗೊತ್ತಿಲ್ಲ. ಅದು ಒಂದು ಸತ್ಯ. 22-23 ದಿನಗಳ ಕಾಲ ಈ ಜಿಲ್ಲೆಯನ್ನು ಸುತ್ತಾಡಿ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಒಂದು 2-3-5% ನಾನು ಜನರನ್ನು ಭೇಟಿ ಮಾಡಿರ್ಬೋದು. ಇವತ್ತು ಬಂದಂಥ ಜನಸ್ತೋಮ ಇದು ಸಾಮಾನ್ಯರಿಗೆ ಅಲ್ಲ, ಭಗವಂತನ ದಯೆ. ಭಗವಂತನ ದಯೆ. ನಾನು ಯಾವುದೋ ಕಾಲದಲ್ಲಿ ಮಾಡಿರೋ ಒಂದು ಪೂರ್ವ ಜನ್ಮದ ಪುಣ್ಯ, ನನ್ನ ತಂದೆ ತಾಯಿ ಆಶೀರ್ವಾದ, ಪರಮ ಪೂಜ್ಯ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು, ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿರವರ ಎಲ್ಲ ಒಂದು ಕಡೆ ಸಂದೇಶ ಸೂಚನೆ ಗೊತ್ತಿಲ್ಲ, ಈ ಮಟ್ಟಕ್ಕೆ ಇವತ್ತು ಕಾರ್ಯಕ್ರಮ ಆಗಿದೆ. ನಾನು ನಿಮಗೂ ಕೂಡ ಆಭಾರಿಯಾಗಿರ್ತೀನಿ. ನಮ್ಮ ನಾಯಕರುಗಳೆಲ್ಲರೂ ಕೂಡ ಬಂದಿದ್ದಾರೆ. ನನಗೆ ಜವಾಬ್ದಾರಿ ಜಾಸ್ತಿ ಆಯಿತು. ಚುನಾವಣೆ ಮುಗಿದ ಮೇಲೆ, ಗೆದ್ದ ಮೇಲೆ ಏನು ಜವಾಬ್ದಾರಿ ನಾನು ಯೋಚನೆ ಮಾಡ್ತಾಯಿದ್ನೋ ಆ ಜವಾಬ್ದಾರಿ ಇವತ್ತು ನನ್ನ ನಾಮಪತ್ರ 3ನೇ ತಾರೀಕು ಸಲ್ಲಿಸಿದ್ದೀನಿ. ನನ್ನ 100 ಪಟ್ಟು ಜವಾಬ್ದಾರಿ ಜಾಸ್ತಿ ಆಗೋದನ್ನು, ಇದೊಂದು ಮುಳ್ಳಿನ ಹಾಸಿಗೆಯನ್ನು ಈ ಭಾಗದ ಜನ ನನಗೆ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಒಳ್ಳೆತನ ಸಾಮಾನ್ಯ ಜನರಲ್ಲಿ ಎಲ್ಲೋ ಒಂದು ಕಡೆ ನಾವು ಮಾಡಿರೋ ಕೆಲಸಕ್ಕೆ ಈ ಭಾಗದ ಈ ಒಂದು ಕ್ಷೇತ್ರದ ಮತದಾರರು ಕೊಟ್ಟಿರ್ತಕ್ಕಂಥ ಒಂದು ಬೆಂಬಲ, ಆಶೀರ್ವಾದ ನೋಡಿದ್ರೆ ನಾನು ಇವರ ಯಾವ ಮಟ್ಟಕ್ಕೆ ಅದನ್ನು ನಾನು ಕೃತಜ್ಞನಾಗಿರ್ಬೇಕೋ ಗೊತ್ತಿಲ್ಲ. ಅದು ಒಂದು ಸತ್ಯ. 22-23 ದಿನಗಳ ಕಾಲ ಈ ಜಿಲ್ಲೆಯನ್ನು ಸುತ್ತಾಡಿ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಒಂದು 2-3-5% ನಾನು ಜನರನ್ನು ಭೇಟಿ ಮಾಡಿರ್ಬೋದು. ಇವತ್ತು ಬಂದಂಥ ಜನಸ್ತೋಮ ಇದು ಸಾಮಾನ್ಯ. ಇದು ವಿ ಸೋಮಣ್ಣ ಅವರು ಎಕ್ಸಾಕ್ಟ್ ಆಗಿ ಹೇಳಿರೋದು. ಅಂದರೆ ಅಲ್ಲಿ ಬಂದಿರುವಂಥ ಜನಸ್ತೋಮವನ್ನ ನೋಡಿ ಒಂದು ರೀತಿಯಲ್ಲಿ ನನಗೆ ಆಶ್ಚರ್ಯ ಆಯಿತು. ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಮುಳ್ಳಿನ ಹಾಸಿಗೆ ಅಂತಂದರೆ ಬಹುಶಃ ಸೋಮಣ್ಣ ಅವರ ಅರ್ಥದಲ್ಲಿ ಮುಂದಿನ ದಿನಗಳಲ್ಲಿ ನನಗೆ ಇದು ಬಹಳ ಸುಲಭ ಅಲ್ಲ. ಯಾಕಂದರೆ ಬಹಳ ಜನ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆ ನಿರೀಕ್ಷೆಯನ್ನು ಹುಸಿಯಾಗಿಸೋದಕ್ಕಾಗೋದಿಲ್ಲ. ಸುಮ್ಮನೆ ಯಾವುದೋ ಒಂದು ಗೆದ್ದರೆ ಅಥವಾ ಗೆದ್ದಿದ್ದಕ್ಕೆ ಲೋಕಸಭಾ ಅಭ್ಯರ್ಥಿ ಆದಂಥ ಸಂದರ್ಭದಲ್ಲಿ ಸುಮ್ಮನೆ ಮಲಗೋದಕ್ಕೂ ಆಗೋದಿಲ್ಲ. ಅಂಥ ಮುಳ್ಳಿನ ಹಾಸಿಗೆಯನ್ನು ನನಗೆ ಕೊಟ್ಟಿದ್ದಾರೆ, ಹಾಗಾಗಿ ಕೆಲಸ ಮಾಡಬೇಕಾಗಿದೆ ಅನ್ನುವಂಥ ಮಾತಿನ ಅರ್ಥ ಬಹುಶಃ ಇರಬಹುದು ಅನ್ನುವಂಥದ್ದನ್ನು ಈಗ ಅರ್ಥೈಸಲಾಗ್ತಾ ಇದೆ.